ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಾರೆ ಅಂತ ಡಿಸಿಎಂ ಆಪ್ತರು ಭವಿಷ್ಯ ಹೇಳಿದ್ರು. ಈಗ ಇದೇ ವಿಚಾರ ದೆಹಲಿ ಅಂಗಳದಲ್ಲೂ ಚರ್ಚೆ ಆಗಿದೆ. ಸಿಎಂ ದೆಹಲಿಗೆ ಹೋಗಿ ಕಾಂಗ್ರೆಸ್ ರ್ಯಾಲಿ ಮುಗಿಸಿ ವಾಪಸ್ಸಾಗಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಇನ್ನೂ ದೆಹಲಿಯಲ್ಲೇ ಉಳ್ಕೊಂಡು ಸುರ್ಜೇವಾಲಾರನ್ನ ಭೇಟಿಯಾಗಿದ್ದಾರೆ. ಸಿಎಂ ಲೆಕ್ಕಾಚಾರ ಏನಿತ್ತು, ಡಿಕೆಶಿ ಏನಂದ್ರು ತೋರಿಸ್ತೀವಿ ನೋಡಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ ಒಂದು ಅವಕಾಶ ಇದೆ. 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ. ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ನಡೆದ್ರೂ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಪ್ರಹಸನಕ್ಕೆ ಕೊನೆ ಬಿದ್ದಿರಲಿಲ್ಲ. ಆಮೇಲೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ನಾಟಿ ಕೋಳಿ ಇಡ್ಲಿ ತಿಂದ್ರು ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ತೆರೆ ಬೀಳಲಿಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಸೇರಿ ಬ್ರೇಕ್ ಹಾಕೋ ಪ್ರಯತ್ನ ಮಾಡಿದ್ರು ಸಿಎಂ ಪುತ್ರ ಯತೀಂದ್ರ ಅವರು ಕೊಡ್ತಿದ್ದ ಹೇಳಿಕೆಗಳೂ ಕಡಿಮೆ ಆಗಲಿಲ್ಲ. ಬೆಳಗಾವಿ ಅಧಿವೇಶನದವರೆಗೂ ನಾಯಕತ್ವ ಬದಲಾವಣೆಯ ಗುಟ್ಟನ್ನ ಗುಟ್ಟಾಗೇ ಇಡುವ ಪ್ರಯತ್ನಗಳೂ ನಡೆಯಿತು. ಆದರೆ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ದು ಡಿಕೆ ಶಿವಕುಮಾರ್ ಆಪ್ತರನ್ನ ಸಿಟ್ಟಾಗಿಸಿತ್ತು. ಹಾಗಾಗಿನೇ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜು ಸೇರಿದಂತೆ ಅನೇಕರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಮುಂದಿನ ತಿಂಗಳು ಜನವರಿ 6ಕ್ಕೆ ಸಿಎಂ ಪಟ್ಟದಲ್ಲಿ ಕೂರ್ತಾರೆ ಅಂತ ಮುಹೂರ್ತಾನೂ ಘೋಷಿಸಿಬಿಟ್ರು. ಡಿಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನ್ ಸರ್ ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ, ಅವರ ಹೋರಾಟಕ್ಕೆ, ಅವರ ಶ್ರಮಕ್ಕೆ, ಅವ್ರು ಮಾಡಿದಂತ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷಿಸ್ತೇವೆ. ಇಕ್ಬಾಲ್ ಹುಸೇನ್ ಸೇರಿ ಡಿಕೆ ಶಿವಕುಮಾರ್ ಆಪ್ತರ ಮಾತನ್ನ ಸಿಎಂ ಕಡೆಗಣಿಸದೆ ಮೌನವಾದ್ರು. ಆಗಾಗ ನಾನೇ ಮುಖ್ಯಮಂತ್ರಿ, ನಾನೇ 5 ವರ್ಷ ಸಿಎಂ ಅಂತಿದ್ದ ಸಿದ್ದರಾಮಯ್ಯನವರು ಈಗೀಗ ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳಿ ಯಾಕೋ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ಶಾಸಕರು, ಸಚಿವರು ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳೋದನ್ನು ಕಡಿಮೆ ಮಾಡಿದ್ದಾರೆ. ನಿಜಕ್ಕೂ ಡಿಕೆ ಶಿವಕುಮಾರ್ ಬಣದ ಮಾತುಗಳು ನಿಜವಾಗ್ತಿದೆಯಾ ಅನ್ನೋ ಅನುಮಾನಗಳು, ಪ್ರಶ್ನೆಗಳು, ಕುತೂಹಲಗಳು ಹೆಚ್ಚಾಗ್ತಿರೋವಾಗಲೇ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ವೋಟ್ ಚೋರಿ ಅಭಿಯಾನದ ಹೋರಾಟದಲ್ಲಿ ಭಾಗಿಯಾಗಲು ನಿನ್ನೆಯೇ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಜೊತೆ ದೆಹಲಿ ತಲುಪಿದ್ರು. ಇವತ್ತು ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಬಂದಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ಮುಗಿಸಿ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ದೆಹಲಿಯಲ್ಲೇ ಬಿಡಾರ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಇಬ್ಬರು ನಾಯಕರು ಪ್ರತ್ಯೇಕವಾಗಿ ರಹಸ್ಯವಾಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಅನ್ನು ಕೂಡ ಭೇಟಿಯಾಗಿದ್ರಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ರಿ. ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವರೆಲ್ಲ ಅರ್ಥ ಆಗ್ತದಲ್ಲ, ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಎಲ್ಲ ನಮ್ಮ ಸೌಹಾರ್ದದ ಭೇಟಿಗಳೇ ಇರ್ತದೆ, ಪರ್ಸನಲ್ ಭೇಟಿ ಅಲ್ಲ, ಪರ್ಸನಲ್ ಅಲ್ಲ ಸರ್, ಕರೆದು ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಏನಾದ್ರೂ ಅಭಯ ನೀಡಿದ್ರೆ ಸರ್, ನಾನು ಅದೆಲ್ಲ ಹೇಳಕ್ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಹೈಕಮಾಂಡ್ ಭೇಟಿ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಹಾಕಿದ್ದಾರಂತೆ. ವರಿಷ್ಠರ ಮುಂದೆ ಎಷ್ಟು ಶಾಸಕರ ಬೆಂಬಲ ಇದೆ ಅನ್ನೋ ಸಂಖ್ಯಾಬಲದ ಲೆಕ್ಕ ಇಡಲಿದ್ದಾರಂತೆ. ಪವರ್ ಶೇರಿಂಗ್ ಕುರಿತು ಸ್ಪಷ್ಟತೆ ನೀಡಲು ಮನವಿ ಮಾಡಲಿರುವ ಡಿಸಿಎಂ ಪದೇ ಪದೇ ಯತೀಂದ್ರ ಅವರ ಹೇಳಿಕೆಗಳ ಬಗ್ಗೆಯೂ ದೂರು ಸಲ್ಲಿಸಲಿದ್ದಾರಂತೆ. ಇನ್ನು ರಾಜ್ಯದಲ್ಲಿ ನಡೆದ ಅಹಿಂದ ಸಭೆಗಳ ಬಗ್ಗೆಯೂ ವರಿಷ್ಠರಿಗೆ ಮನವರಿಕೆ ಮಾಡಲಿದ್ದಾರೆ ಅನ್ನೋ ಮಾತುಗಳೂ ಕೇಳಿಬರ್ತಿವೆ. ಡಿಕೆ ಶಿವಕುಮಾರ್ ಲೆಕ್ಕಾಚಾರಗಳನ್ನೆಲ್ಲ ಅರಿತಿರುವ ಸಿಎಂ ಸಿದ್ದರಾಮಯ್ಯ ಕೂಡ ವರಿಷ್ಠರಿಗೆ ತಮ್ಮದೇ ಆದ ಒಂದಷ್ಟು ಲೆಕ್ಕಾಚಾರಗಳ ವರದಿ ಕಳಿಸಿಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. 1. ಬ್ರೇಕ್ಫಾಸ್ಟ್ ಸಭೆಯಾದ್ರೂ ಗೊಂದಲ ಇದೆ. 2. ಪವರ್ ಶೇರಿಂಗ್ ಬಗ್ಗೆ ಶೀಘ್ರವೇ ಸ್ಪಷ್ಟನೆ ನೀಡಿ. 3. ಬಹಿರಂಗ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಿದೆ. 4. ಕುರ್ಚಿ ಕಿತ್ತಾಟ ವಿಷಯ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. 5. ಶಾಸಕರು ಸಚಿವರಿಗೆ ಶೀಘ್ರವೇ ಮನವರಿಕೆ ಮಾಡಿಕೊಡಿ ಅಂತ ವರದಿ ಜೊತೆ ಡಿಕೆ ಶಿವಕುಮಾರ್ ನಂಬರ್ ಗೇಮ್ ಆಟದ ಬಗ್ಗೆಯೂ ಮಾಹಿತಿಯನ್ನ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಿದೆ.
ದೆಹಲಿ ಕಾಂಗ್ರೆಸ್ ವೋಟ್ ಚೋರಿ ಪ್ರತಿಭಟನೆ ಮುಗಿಸಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆ ಕೆಲಹೊತ್ತು ಮಾತುಕತೆ ನಡೆಸಿ ಬೆಂಗಳೂರಿನತ್ತ ಮುಖ ಮಾಡಿದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನೂ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ನಿನ್ನೆಯೆಲ್ಲ ಪಟ್ಟದ ಆಟದ ಬಗ್ಗೆ ಹೈಕಮಾಂಡ್ ಜೊತೆ ಮಾತಾಡಿದ್ದು, ಇವತ್ತು ವೋಟ್ ಚೋರಿ ಪ್ರತಿಭಟನೆ ಬಳಿಕವೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ದೆಹಲಿ ಪೊಲೀಸರ ನೋಟಿಸ್ಗೆ ಉತ್ತರ ಕೊಟ್ಟು ಆಮೇಲೆ ಸಂಜೆ ವೇಳೆಗೆ ವಾಪಸ್ಸಾಗೋ ಸಾಧ್ಯತೆ ಇದೆ. ಕುರ್ಚಿ ಕಚ್ಚಾಟ ಜೋರಾದ್ರೂ ಹೈಕಮಾಂಡ್ ಮೌನ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಆಗ್ತಿರೋ ಬೆಳವಣಿಗೆಗಳೆಲ್ಲ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈಗಲೂ ಬರ್ತಾನೇ ಇದೆ. ರಾಜ್ಯ ನಾಯಕರಿಂದ ಹಿಡಿದು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರವರೆಗೂ ಕುರ್ಚಿ ಕಚ್ಚಾಟದ ಇಂಚಿಂಚು ಮಾಹಿತಿಗಳು ಗೊತ್ತಿದೆ. ಆದ್ರೂ ಹೈಕಮಾಂಡ್ ನಾಯಕರು ಯಾರ ಬಾಯಿನೂ ಮುಚ್ಚಿಸ್ತಿಲ್ಲ, ಯಾರ ಮೇಲೂ ಶಿಸ್ತು ಕ್ರಮ ಜರುಗಿಸ್ತಿಲ್ಲ, ಯಾರ ವಿರುದ್ಧವೂ ಕ್ರಮನೂ ಕೈಗೊಂಡಿಲ್ಲ. ಸಹಜವಾಗೇ ಬಿಜೆಪಿ ಮತ್ತು ಜೆಡಿಎಸ್ನಂಥ ವಿರೋಧ ಪಕ್ಷದವರಿಗೆ ಹೈಕಮಾಂಡ್ ಮೌನವೇ ಅಸ್ತ್ರವಾಗಿದೆ. ಕುರ್ಚಿ ಕದನದಲ್ಲಿ ಯಾರ ಪರ ಮಾತಾಡಿದ್ರೂ ಹೈಕಮಾಂಡ್ಗೆ ಕಷ್ಟವಾಗುತ್ತೆ. ಅದಕ್ಕೆ ಏನೂ ಮಾತಾಡ್ತಿಲ್ಲ ಅಂತ ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಿದ್ದಾರೆ. ಆದ್ರೂ ಕಾಂಗ್ರೆಸ್ ವರಿಷ್ಠರು ಏನೂ ಉತ್ತರ ಕೊಡ್ತಿಲ್ಲ. ಜನವರಿ 6ಕ್ಕೆ ಸಿದ್ದರಾಮಯ್ಯ ಹೊಸ ದಾಖಲೆ. ಅರಸು ದಾಖಲೆ ಮುರಿಯಲಿರುವ ಮುಖ್ಯಮಂತ್ರಿ. ಜನವರಿ 6ಕ್ಕೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸುತ್ತಿರುವ ಸಿದ್ದರಾಮಯ್ಯನವರು ಒಟ್ಟು 7 ವರ್ಷ 238 ದಿನ ಪೂರೈಸಲಿದ್ದಾರೆ. ಅಂದಹಾಗೆ ದಿವಂಗತ ದೇವರಾಜ ಅರಸು ಅವರು ಕೂಡ 7 ವರ್ಷ 238 ದಿನಗಳ ಕಾಲ ಸಿಎಂ ಆಗಿದ್ರು. ಸಿದ್ದರಾಮಯ್ಯನವರು ಈ ದಾಖಲೆಯನ್ನು ಜನವರಿ 6, 2026ಕ್ಕೆ ಮುರಿಯಲಿದ್ದಾರೆ. ಹಾಗಾಗಿನೇ ಡಿಕೆ ಶಿವಕುಮಾರ್ ಆಪ್ತರು ಹೇಳ್ತಿರೋ ಹಾಗೆ ಜನವರಿ 6 ಅಥವಾ 9ಕ್ಕೆ ನಿಜಕ್ಕೂ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.